ಕೆಇಬಿ ಕಾಲೋನಿಯ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ. ಮಂಡ್ಯ ನಗರದಲ್ಲಿರುವ 14ನೇ ವಾರ್ಡ್ ಚಾಮುಂಡೇಶ್ವರಿ ನಗರದಲ್ಲಿ ಕೆಇಬಿ ಕಾಲೋನಿಯಲ್ಲಿ ಸಿಎಸ್ಪಿ ಟಿಎಸ್ಪಿ ಯೋಜನೆಯಡಿ 25 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಅಭಿವೃದ್ಧಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ, ನಗರದಲ್ಲಿ ಹಲವಾರು ವರ್ಷಗಳಿಂದ ರಸ್ತೆಗಳು ಅಭಿವೃದ್ಧಿ ಕಾಣದೆ ಕಾಯಕಲ್ಪವಿಲ್ಲದೆ ಇದ್ದವು. 14 ಮತ್ತು 15ನೇ ವಾರ್ಡ್ಗಳ ಮುಖ್ಯ ರಸ್ತೆ ಅಭಿವೃದ್ಧಿಗೆ 50 ಲಕ್ಷ ರು ಬಿಡುಗಡೆ ಮಾಡಿದ್ದೀನಿ. ಮುಂದಿನ ವಾರ ಭೂಮಿ ಪೂಜೆ ಮಾಡಲಾಗುವುದು ಎಂದರು. 3ನೇ ಕ್ರಾಸ್ ರಸ್ತೆ ಅಭಿವೃದ್ಧಿಗೆ 15 ಲಕ್ಷ ರು ಬಿಡುಗಡೆಯಾಗಿದೆ. ಈ ವಾರ್ಡ್ಗಳು ದೊಡ್ಡ ಜನಸಮೂಹವಿರುವ ವಾರ್ಡ್ಗಳಾಗಿವೆ. ಬಹಳ ವರ್ಷಗಳಿಂದ ಅಭಿವೃದ್ಧಿಯಾಗಿರಲಿಲ್ಲ. ಬಹಳ ಒತ್ತು ನೀಡಲಾಗುವುದು, ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿದರು. 20 ಕೋಟಿ ರು ವೆಚ್ಚದಲ್ಲಿ ವಿದೇಶಿ ಮಾದರಿ ಸೌಂದರೀಕರಣ ನಾಲೆ ಕಾವೇರಿ ನೀರಾವರಿ ನಿಗಮದಿಂದ ಮಂಡ್ಯ ನಗರ ವ್ಯಾಪ್ತಿಯ ನಾಲೆಗಳ ಸೌಂದರೀಕರಣ ಮತ್ತು ಅಭಿವೃದ್ಧಿಯನ್ನ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿಗಾಗಿ 20 ಕೋಟಿ ರು ಬಿಡುಗಡೆಯಾಗಿದೆ. ಟೆಂಡರ್ ನಡೆಯುತ್ತಿದೆ. 15 ದಿನಗಳಲ್ಲಿ ಮುಕ್ತಾಯವಾಗುತ್ತದೆ. ಕಾರಿಮನೆ ಗೇಟ್ನಿಂದ 1ನೇ ವಾರ್ಡ್ ತನಕ ಚಿತ್ರಣ ಬದಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮಾಜಿ ಮೂಡಾ ನಿರ್ದೇಶಕ ಮರ್ದಿನಿ ಕೃಷ್ಣ, ಮಾಜಿ ನಗರಸಭಾ ಸದಸ್ಯರಾದ ಶಶಿಧರ್, ಮಂಜುನಾಥ್, ಕೆಪಿಸಿಸಿ ರಾಜ್ಯ ಸಂಚಾಲಕ ಪಿ ದೀಪಕ್, ಪಿಎಲ್ಡಿ ಬ್ಯಾಂಕ್ನ ಪ್ರಭಾರ ಮಾಜಿ ಅಧ್ಯಕ್ಷ ದೊಡ್ಡ ಕೊತ್ತಗೇರಿ ಪ್ರಕಾಶ್, ಶಿವರಾಜ್, ಬುದ್ಧಿಸ್ಟ್, ವಕೀಲ ಮಹೇಶ್ ಹಾಗೂ ವಾರ್ಡ್ ಮುಖಂಡರು, ಸ್ಥಳೀಯರು, ನಿವಾಸಿಗಳು ಉಪಸ್ಥಿತರಿದ್ದರು. ನಗರದ 14ನೇ ವಾರ್ಡ್ನ ನಮ್ಮ ದಲಿತ ನಿವಾಸಿಗಳು ಜಾಸ್ತಿ ಇರುವಂಥ ಟಿಎಸ್ಪಿ ಅನುದಾನದ ಅಡಿಯಲ್ಲಿ 25 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ಭೂಮಿ ಪೂಜೆಯನ್ನು ಮಾಡಿದ್ವಿ. ಮಂಡ್ಯ ನಗರದಲ್ಲಿ ಹಲವಾರು ವರ್ಷಗಳಿಂದ ಹಲವು ರಸ್ತೆಗಳಿಗೆ ಕಾಯಕಲ್ಪ ಆಗಿರಲಿಲ್ಲ. ಈಗ ಇದೇ 15 ಮತ್ತು 14ನೇ ವಾರ್ಡ್ನ ಮುಖ್ಯ ರಸ್ತೆಗೆ 50 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ. ಅದಕ್ಕೆ ಮುಂದಿನ ವಾರ ಬಂದು ಭೂಮಿ ಪೂಜೆ ಮಾಡ್ತೀನಿ. 3ನೇ ಕ್ರಾಸ್ಗೂ ಇವತ್ತು 25 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಅದಕ್ಕೆ ಇನ್ನೊಂದು 15ರಿಂದ 1 ತಿಂಗಳೊಳಗಡೆ ಆ ರಸ್ತೆಯನ್ನು ಮಾಡಿಕೊಡ್ತೀನಿ. ಯಾಕಂದರೆ 14, 15 ಭಾಳ ದೊಡ್ಡ ವಾರ್ಡು, ಎಕ್ಸ್ಟೆನ್ಷನ್ ಏರಿಯಾ, ಅವು ಭಾಳ ವರ್ಷಗಳಿಂದ ಹದಗೆಟ್ಟಿದ್ದರಿಂದ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ದೀವಿ. ಅದನ್ನು ಕೂಡ ಅಭಿವೃದ್ಧಿಯನ್ನು ಮಾಡ್ತೀವಿ. ಇದರ ಜೊತೆಗೆ ಕಾವೇರಿ ನಿಗಮದಿಂದ ಮಂಡ್ಯ ನಗರದ ಸೌಂದರೀಕರಣ ಮತ್ತು ಚಾನಲ್ಗೆ ವಿದೇಶಿ ಮಾದರಿಯಲ್ಲಿ ಹೊಸ ರೂಪ ಕೊಡೋದಕ್ಕೆ 20 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ಅದು ಟೆಂಡರ್ ಆಗ್ತಾ ಇದೆ. ಇನ್ನೊಂದು 15 ದಿನದಲ್ಲಿ ಟೆಂಡರ್ ಓಪನ್ ಆದರೆ ಮಂಡ್ಯ ನಗರದ ಕಾರೆಮನೆ ಗೇಟಿಂದ ಹಿಡಿದು 1ನೇ ವಾರ್ಡ್ ತನಕ ಚಿತ್ರಣನೇ ಬದಲಾಗುವಂಥ ರೂಪವನ್ನು ಕೊಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.